ಇನ್ನು ವಕ್ಫ್ ತಿದ್ದುಪಡಿ ಬಿಲ್ ವಿರುದ್ಧ ಕಾಂಗ್ರೆಸ್ ನಾಯಕರು ಹೋರಾಟ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಕೈಪಡೆ ವಿರುದ್ಧ ಬಿಜೆಪಿ ಸಂಸದ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ವಕ್ಫ್ ಆಸ್ತಿಗಳು ಕಬಳಿಕೆ ಮಾಡಿದವರೇ ಕಾಂಗ್ರೆಸ್ಸಿಗಿರುವಂತಹ ಆರೋಪ ಮಾಡಿದ್ದಾರೆ. ಅದು ಅನ್ವರ್ ಮಾನಿಪ್ಪಾಡಿ ವರದಿಯನ್ನು ಉಲ್ಲೇಖಿಸಿ ಮಾತನಾಡಿದ್ರು. ಕೇಳಿಸ್ತಾರೆ. ಬಹಳಷ್ಟು ಡಿಸ್ಪ್ಯೂಟ್ಗಳಿದ್ದಾವೆ. ಮುಸಲ್ಮಾನರ ಆಸ್ತಿನೇ ಇವತ್ತು ವಾಪ್ಗೆ ಹೋಗಿದೆ. ವಾಪ್ ಆಸ್ತಿ ಕಾಂಗ್ರೆಸ್ ನಾಯಕರ ಕೈಯಲ್ಲಿದೆ. ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಸ್ತಿಗಳು ಇವತ್ತು ಕಾಂಗ್ರೆಸ್ ನಾಯಕರಲ್ಲಿರುವಂತಹ ವರದಿಯೂ ಕೂಡ ನಮ್ಮಲ್ಲಿದೆ. ವರದಿ ಬಂದಿತ್ತು, ಇವರು ಟೇಬಲ್ ಮಾಡಲಿಲ್ಲ, ಕಾಂಗ್ರೆಸ್ ಅವರು ಟೇಬಲ್ ಮಾಡಲಿಲ್ಲ. ಅನ್ವರ್ ಮಾನಿಪ್ಪಾಡಿ ಅವರ ವರದಿ. ಅದರಲ್ಲಿ 2 ಲಕ್ಷ ಕೋಟಿ ಜಾಗ ಏನೋ ಅತಿಕ್ರಮಣ ಆಗಿದೆ. ಎಲ್ಲ ಕಾಂಗ್ರೆಸ್ ನಾಯಕರು ತಿಂದು ಬಾಡೂಟ ಮಾಡಿ ಒಂದೊಂದು ಸೋಡಾ ಕುಡಿದಿದ್ದಾರೆ ಅಂತ ಅದರಲ್ಲಿ ಬರೆದಿದ್ದಾರೆ. ಬಾಡೂಟ ಮಾಡಿ ಸೋಡಾ ಕೊನೆಗೆ ಅದೆಲ್ಲ ಮಾಡಿದ ತಿಂದು ತೇಗೋದು ಅಂತಾರಲ್ಲ ಅದು. ಯಾರ್ದೆಲ್ಲ ಹೆಸರಿತ್ತು? ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಅಧ್ಯಕ್ಷರು. ಇವರೆಲ್ಲ ಹೇಳ್ಬೇಕು. ಹೌದಾ, ನನ್ನ ಹೆಸರಿದೆಯಾ? ಹಾಗಿದ್ರೆ ತನ್ನಿ, ಟೇಬಲ್ ತನ್ನಿ, ತನಿಖೆ ಮಾಡಿಸಿ ಅಂತ ಯಾರು ಹೇಳ್ತಾ ಇಲ್ಲ. ಸಿಎಂ ಇಬ್ರಾಹಿಂ ಮಾಜಿ ಸಚಿವರು, ಎನ್ಎ ಹಾರಿಸ್ ಕಾಂಗ್ರೆಸ್ ಶಾಸಕರು. ಇದು ಯಾರ ರಿಪೋರ್ಟು? ಮುಸ್ಲಿಂ ನಾಯಕ, ಬಿಜೆಪಿಯಲ್ಲಿದ್ದ ಮುಸ್ಲಿಂ ನಾಯಕ ಅನ್ವರ್ ಮಾನಿಪ್ಪಾಡಿ. ಇನ್ನೊಬ್ಬರು ಖಮರುಲ್ ಇಸ್ಲಾಂ ತೀರ್ಕೊಂಡಿದ್ದಾರೆ. ಅವರು ಇಕ್ಬಾಲ್ ಅನ್ಸಾರಿ ಮಾಜಿ ಸಚಿವರು ಗಂಗಾವತಿ. ಜಾಫರ್ ಶರೀಫ್ ತೀರ್ಕೊಂಡಿದ್ದಾರೆ. ಅವರು ರೆಹಮಾನ್ ಖಾನ್ ಮಾಜಿ ಸಚಿವರು ಕರ್ನಾಟಕದವರು. ಎನ್ ಧರ್ಮಸಿಂಗ್ ಮಾಜಿ ಸಿಎಂ ತೀರ್ಕೊಂಡಿದ್ದಾರೆ. ಅವರು ರೋಷನ್ ಬೇಗ್ ಮಾಜಿ ಸಚಿವರು ಶಿವಾಜಿನಗರ ಎಕ್ಸ್ಎಂಎಲ್ಎ. ತನ್ವೀರ್ ಸೇಠ್ ಹಾಲಿ ಎಂಎಲ್ಎ ಮಾಜಿ ಸಚಿವ. ಇವ್ರದೆಲ್ಲ ಹೆಸರು ಬಂದಿದೆ ಅದರಲ್ಲಿ. ಕಾಂಗ್ರೆಸ್ ಟ್ರೈ ಮಾಡ್ತಾ ಇಲ್ಲ, ಬಿಜೆಪಿ ಟ್ರೈ ಮಾಡ್ತಾ ಇಲ್ಲ. ನಾನು ನಿನಗಿದ್ದರೆ ನೀ ನನಗೆ. ಓಕೆ, ನೆಕ್ಸ್ಟ್. ಇನ್ನು ವಕ್ಫ್ ತಿದ್ದುಪಡಿ ಬಿಲ್ ವಿರುದ್ಧ ಕಾಂಗ್ರೆಸ್ ನಾಯಕರು ಹೋರಾಟ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಕೈಪಡೆ ವಿರುದ್ಧ ಬಿಜೆಪಿ ಸಂಸದ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ವಕ್ಫ್ ಆಸ್ತಿಗಳು ಕಬಳಿಕೆ ಮಾಡಿದವರೇ ಕಾಂಗ್ರೆಸ್ಸಿಗಿರುವಂತಹ ಆರೋಪ ಮಾಡಿದ್ದಾರೆ. ಅದು ಅನ್ವರ್ ಮಾನಿಪ್ಪಾಡಿ ವರದಿಯನ್ನು ಉಲ್ಲೇಖಿಸಿ ಮಾತನಾಡಿದ್ರು. ಕೇಳಿಸ್ತಾರೆ. ಬಹಳಷ್ಟು ಡಿಸ್ಪ್ಯೂಟ್ಗಳಿದ್ದಾವೆ. ಮುಸಲ್ಮಾನರ ಆಸ್ತಿನೇ ಇವತ್ತು ವಾಪ್ಗೆ ಹೋಗಿದೆ. ವಾಪ್ ಆಸ್ತಿ ಕಾಂಗ್ರೆಸ್ ನಾಯಕರ ಕೈಯಲ್ಲಿದೆ. ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಸ್ತಿಗಳು ಇವತ್ತು ಕಾಂಗ್ರೆಸ್ ನಾಯಕರಲ್ಲಿರುವಂತಹ ವರದಿಯೂ ಕೂಡ ನಮ್ಮಲ್ಲಿದೆ. ವರದಿ ಬಂದಿತ್ತು, ಇವರು ಟೇಬಲ್ ಮಾಡಲಿಲ್ಲ, ಕಾಂಗ್ರೆಸ್ ಅವರು ಟೇಬಲ್ ಮಾಡಲಿಲ್ಲ. ಅನ್ವರ್ ಮಾನಿಪ್ಪಾಡಿ ಅವರ ವರದಿ. ಅದರಲ್ಲಿ 2 ಲಕ್ಷ ಕೋಟಿ ಜಾಗ ಏನೋ ಅತಿಕ್ರಮಣ ಆಗಿದೆ. ಎಲ್ಲ ಕಾಂಗ್ರೆಸ್ ನಾಯಕರು ತಿಂದು ಬಾಡೂಟ ಮಾಡಿ ಒಂದೊಂದು ಸೋಡಾ ಕುಡಿದಿದ್ದಾರೆ ಅಂತ ಅದರಲ್ಲಿ ಬರೆದಿದ್ದಾರೆ. ಬಾಡೂಟ ಮಾಡಿ ಸೋಡಾ ಕೊನೆಗೆ ಅದೆಲ್ಲ ಮಾಡಿದ ತಿಂದು ತೇಗೋದು ಅಂತಾರಲ್ಲ ಅದು. ಯಾರ್ದೆಲ್ಲ ಹೆಸರಿತ್ತು? ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಅಧ್ಯಕ್ಷರು. ಇವರೆಲ್ಲ ಹೇಳ್ಬೇಕು. ಹೌದಾ, ನನ್ನ ಹೆಸರಿದೆಯಾ? ಹಾಗಿದ್ರೆ ತನ್ನಿ, ಟೇಬಲ್ ತನ್ನಿ, ತನಿಖೆ ಮಾಡಿಸಿ ಅಂತ ಯಾರು ಹೇಳ್ತಾ ಇಲ್ಲ. ಸಿಎಂ ಇಬ್ರಾಹಿಂ ಮಾಜಿ ಸಚಿವರು, ಎನ್ಎ ಹಾರಿಸ್ ಕಾಂಗ್ರೆಸ್ ಶಾಸಕರು. ಇದು ಯಾರ ರಿಪೋರ್ಟು? ಮುಸ್ಲಿಂ ನಾಯಕ, ಬಿಜೆಪಿಯಲ್ಲಿದ್ದ ಮುಸ್ಲಿಂ ನಾಯಕ ಅನ್ವರ್ ಮಾನಿಪ್ಪಾಡಿ. ಇನ್ನೊಬ್ಬರು ಖಮರುಲ್ ಇಸ್ಲಾಂ ತೀರ್ಕೊಂಡಿದ್ದಾರೆ. ಅವರು ಇಕ್ಬಾಲ್ ಅನ್ಸಾರಿ ಮಾಜಿ ಸಚಿವರು ಗಂಗಾವತಿ. ಜಾಫರ್ ಶರೀಫ್ ತೀರ್ಕೊಂಡಿದ್ದಾರೆ. ಅವರು ರೆಹಮಾನ್ ಖಾನ್ ಮಾಜಿ ಸಚಿವರು ಕರ್ನಾಟಕದವರು. ಎನ್ ಧರ್ಮಸಿಂಗ್ ಮಾಜಿ ಸಿಎಂ ತೀರ್ಕೊಂಡಿದ್ದಾರೆ. ಅವರು ರೋಷನ್ ಬೇಗ್ ಮಾಜಿ ಸಚಿವರು ಶಿವಾಜಿನಗರ ಎಕ್ಸ್ಎಂಎಲ್ಎ. ತನ್ವೀರ್ ಸೇಠ್ ಹಾಲಿ ಎಂಎಲ್ಎ ಮಾಜಿ ಸಚಿವ. ಇವ್ರದೆಲ್ಲ ಹೆಸರು ಬಂದಿದೆ ಅದರಲ್ಲಿ. ಕಾಂಗ್ರೆಸ್ ಟ್ರೈ ಮಾಡ್ತಾ ಇಲ್ಲ, ಬಿಜೆಪಿ ಟ್ರೈ ಮಾಡ್ತಾ ಇಲ್ಲ. ನಾನು ನಿನಗಿದ್ದರೆ ನೀ ನನಗೆ. ಓಕೆ, ನೆಕ್ಸ್ಟ್. ಇನ್ನು ವಕ್ಫ್ ತಿದ್ದುಪಡಿ ಬಿಲ್ ವಿರುದ್ಧ ಕಾಂಗ್ರೆಸ್ ನಾಯಕರು ಹೋರಾಟ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಕೈಪಡೆ ವಿರುದ್ಧ ಬಿಜೆಪಿ ಸಂಸದ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ವಕ್ಫ್ ಆಸ್ತಿಗಳು ಕಬಳಿಕೆ ಮಾಡಿದವರೇ ಕಾಂಗ್ರೆಸ್ಸಿಗಿರುವಂತಹ ಆರೋಪ ಮಾಡಿದ್ದಾರೆ. ಅದು ಅನ್ವರ್ ಮಾನಿಪ್ಪಾಡಿ ವರದಿಯನ್ನು ಉಲ್ಲೇಖಿಸಿ ಮಾತನಾಡಿದ್ರು. ಕೇಳಿಸ್ತಾರೆ. ಬಹಳಷ್ಟು ಡಿಸ್ಪ್ಯೂಟ್ಗಳಿದ್ದಾವೆ. ಮುಸಲ್ಮಾನರ ಆಸ್ತಿನೇ ಇವತ್ತು ವಾಪ್ಗೆ ಹೋಗಿದೆ. ವಾಪ್ ಆಸ್ತಿ ಕಾಂಗ್ರೆಸ್ ನಾಯಕರ ಕೈಯಲ್ಲಿದೆ. ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಸ್ತಿಗಳು ಇವತ್ತು ಕಾಂಗ್ರೆಸ್ ನಾಯಕರಲ್ಲಿರುವಂತಹ ವರದಿಯೂ ಕೂಡ ನಮ್ಮಲ್ಲಿದೆ. ವರದಿ ಬಂದಿತ್ತು, ಇವರು ಟೇಬಲ್ ಮಾಡಲಿಲ್ಲ, ಕಾಂಗ್ರೆಸ್ ಅವರು ಟೇಬಲ್ ಮಾಡಲಿಲ್ಲ. ಅನ್ವರ್ ಮಾನಿಪ್ಪಾಡಿ ಅವರ ವರದಿ. ಅದರಲ್ಲಿ 2 ಲಕ್ಷ ಕೋಟಿ ಜಾಗ ಏನೋ ಅತಿಕ್ರಮಣ ಆಗಿದೆ. ಎಲ್ಲ ಕಾಂಗ್ರೆಸ್ ನಾಯಕರು ತಿಂದು ಬಾಡೂಟ ಮಾಡಿ ಒಂದೊಂದು ಸೋಡಾ ಕುಡಿದಿದ್ದಾರೆ ಅಂತ ಅದರಲ್ಲಿ ಬರೆದಿದ್ದಾರೆ.
ಪಾಡೂಟ ಮಾಡಿ ಸೋಡಾ ಕೊನೆಗೆ ಅದೆಲ್ಲ ಮಾಡಿದ ತಿಂದು ತೇಗೋದು ಅಂತಾರಲ್ಲ ಅದು. ಯಾರ್ದೆಲ್ಲ ಹೆಸರಿತ್ತು? ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಅಧ್ಯಕ್ಷರು. ಇವರೆಲ್ಲ ಹೇಳ್ಬೇಕು, ಹೌದಾ ನನ್ನ ಹೆಸರಿದೆಯಾ, ಹಾಗಿದ್ರೆ ತನ್ನಿ, ಟೇಬಲ್ ತನ್ನಿ, ತನಿಖೆ ಮಾಡಿಸಿ ಅಂತ ಯಾರು ಹೇಳ್ತಾ ಇಲ್ಲ. ಸಿಎಂ ಇಬ್ರಾಹಿಂ ಮಾಜಿ ಸಚಿವರು, ಎನ್ ಎ ಹಾರಿಸ್ ಕಾಂಗ್ರೆಸ್ ಶಾಸಕರು. ಇದು ಯಾರ ರಿಪೋರ್ಟು? ಮುಸ್ಲಿಂ ನಾಯಕ, ಬಿಜೆಪಿಯಲ್ಲಿದ್ದ ಮುಸ್ಲಿಂ ನಾಯಕ ಅನ್ವರ್ ಮಾನಿಕ್ಪಾಡಿ. ಇನ್ನೊಬ್ಬರು ಖಮರುಲ್ ಇಸ್ಲಾಂ ತೀರ್ಕೊಂಡಿದ್ದಾರೆ ಅವರು. ಇಕ್ಬಾಲ್ ಅನ್ಸಾರಿ ಮಾಜಿ ಸಚಿವರು ಗಂಗಾವತಿ. ಜಾಫರ್ ಶರೀಫ್ ತೀರ್ಕೊಂಡಿದ್ದಾರೆ ಅವರು. ರೆಹಮಾನ್ ಖಾನ್ ಮಾಜಿ ಸಚಿವರು ಕರ್ನಾಟಕದವರು. ಎನ್ ಧರ್ಮಸಿಂಗ್ ಮಾಜಿ ಸಿಎಂ ತೀರ್ಕೊಂಡಿದ್ದಾರೆ ಅವರು. ರೋಷನ್ ಬೇಗ್ ಮಾಜಿ ಸಚಿವರು ಶಿವಾಜಿನಗರ ಎಕ್ಸ್ಎಂಎಲ್ಎ. ತನ್ವೀರ್ ಸೇಠ್ ಹಾಲಿ ಎಂಎಲ್ಎ ಮಾಜಿ ಸಚಿವ. ಇವ್ರದೆಲ್ಲ ಹೆಸರು ಬಂದಿದೆ ಅದರಲ್ಲಿ. ಕಾಂಗ್ರೆಸ್ ಟ್ರೈ ಮಾಡ್ತಾ ಇಲ್ಲ, ಬಿಜೆಪಿ ಟ್ರೈ ಮಾಡ್ತಾ ಇಲ್ಲ. ನಾನು ನಿನಗಿದ್ದರೆ ನೀ ನನಗೆ. ಓಕೆ, ನೆಕ್ಸ್ಟ್. ಇನ್ನು ವಕ್ಫ್ ತಿದ್ದುಪಡಿ ಬಿಲ್ ವಿರುದ್ಧ ಕಾಂಗ್ರೆಸ್ ನಾಯಕರು ಹೋರಾಟ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಕೈಪಡೆ ವಿರುದ್ಧ ಬಿಜೆಪಿ ಸಂಸದ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ವಕ್ಫ್ ಆಸ್ತಿಗಳು ಕಬಳಿಕೆ ಮಾಡಿದವರೇ ಕಾಂಗ್ರೆಸ್ಸಿಗರು ಅಂತ ಆರೋಪ ಮಾಡಿದ್ದಾರೆ. ಅದು ಅನ್ವರ್ ಮಾನಿಪ್ಪಾಡಿ ವರದಿಯನ್ನು ಉಲ್ಲೇಖಿಸಿ ಮಾತಾಡಿದ್ರು, ಕೇಳಿಸಿದ್ರು. ಬಹಳಷ್ಟು ಡಿಸ್ಪ್ಯೂಟ್ಗಳಿದ್ದಾವೆ. ಮುಸಲ್ಮಾನರ ಆಸ್ತಿನೇ ಇವತ್ತು ವಾಪ್ಗೆ ಹೋಗಿದೆ. ವಾಪ್ ಆಸ್ತಿ ಕಾಂಗ್ರೆಸ್ ನಾಯಕರ ಕೈಯಲ್ಲಿದೆ. ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಸ್ತಿಗಳು ಇವತ್ತು ಕಾಂಗ್ರೆಸ್ ನಾಯಕರಲ್ಲಿರುವಂತಹ ವರದಿಯೂ ಕೂಡ ನಮ್ಮಲ್ಲಿದೆ. ವರದಿ ಬಂದಿತ್ತು, ಇವರು ಟೇಬಲ್ ಮಾಡಲಿಲ್ಲ, ಕಾಂಗ್ರೆಸ್ ಅವರು ಟೇಬಲ್ ಮಾಡಲಿಲ್ಲ. ಅನ್ವರ್ ಮಾನಿಪ್ಪಾಡಿ ಅವರ ವರದಿ, ಅದರಲ್ಲಿ 2 ಲಕ್ಷ ಕೋಟಿ ಜಾಗ ಏನು ಅತಿಕ್ರಮಣ ಆಗಿದೆ. ಎಲ್ಲ ಕಾಂಗ್ರೆಸ್ ನಾಯಕರು ತಿಂದು ಬಾಡೂಟ ಮಾಡಿ ಒಂದೊಂದು ಸೋಡಾ ಕುಡಿದಿದ್ದಾರೆ ಅಂತ ಅದರಲ್ಲಿ ಬರೆದಿದ್ದಾರೆ. ಬಾಡೂಟ ಮಾಡಿ ಸೋಡಾ ಕೊನೆಗೆ ಅದೆಲ್ಲ ಮಾಡಿದ ತಿಂದು ತೇಗೋದು ಅಂತಾರಲ್ಲ ಅದು. ಯಾರ್ದೆಲ್ಲ ಹೆಸರಿತ್ತು? ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಅಧ್ಯಕ್ಷರು. ಇವರೆಲ್ಲ ಹೇಳ್ಬೇಕು, ಹೌದಾ ನನ್ನ ಹೆಸರಿದೆಯಾ, ಹಾಗಿದ್ರೆ ತನ್ನಿ, ಟೇಬಲ್ ತನ್ನಿ, ತನಿಖೆ ಮಾಡಿಸಿ ಅಂತ ಯಾರು ಹೇಳ್ತಾ ಇಲ್ಲ. ಸಿಎಂ ಇಬ್ರಾಹಿಂ ಮಾಜಿ ಸಚಿವರು, ಎನ್ ಎ ಹಾರಿಸ್ ಕಾಂಗ್ರೆಸ್ ಶಾಸಕರು. ಇದು ಯಾರ ರಿಪೋರ್ಟು? ಮುಸ್ಲಿಂ ನಾಯಕ, ಬಿಜೆಪಿಯಲ್ಲಿದ್ದ ಮುಸ್ಲಿಂ ನಾಯಕ ಅನ್ವರ್ ಮಾನಿಕ್ಪಾಡಿ. ಇನ್ನೊಬ್ಬರು ಖಮರುಲ್ ಇಸ್ಲಾಂ ತೀರ್ಕೊಂಡಿದ್ದಾರೆ ಅವರು. ಇಕ್ಬಾಲ್ ಅನ್ಸಾರಿ ಮಾಜಿ ಸಚಿವರು ಗಂಗಾವತಿ. ಜಾಫರ್ ಶರೀಫ್ ತೀರ್ಕೊಂಡಿದ್ದಾರೆ ಅವರು. ರೆಹಮಾನ್ ಖಾನ್ ಮಾಜಿ ಸಚಿವರು ಕರ್ನಾಟಕದವರು. ಎನ್ ಧರ್ಮಸಿಂಗ್ ಮಾಜಿ ಸಿಎಂ ತೀರ್ಕೊಂಡಿದ್ದಾರೆ ಅವರು. ರೋಷನ್ ಬೇಗ್ ಮಾಜಿ ಸಚಿವರು ಶಿವಾಜಿನಗರ ಎಕ್ಸ್ಎಂಎಲ್ಎ. ತನ್ವೀರ್ ಸೇಠ್ ಹಾಲಿ ಎಂಎಲ್ಎ ಮಾಜಿ ಸಚಿವ. ಇವ್ರದೆಲ್ಲ ಹೆಸರು ಬಂದಿದೆ ಅದರಲ್ಲಿ. ಕಾಂಗ್ರೆಸ್ ಟ್ರೈ ಮಾಡ್ತಾ ಇಲ್ಲ, ಬಿಜೆಪಿ ಟ್ರೈ ಮಾಡ್ತಾ ಇಲ್ಲ. ನಾನು ನಿನಗಿದ್ದರೆ ನೀ ನನಗೆ. ಓಕೆ, ನೆಕ್ಸ್ಟ್.